ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸದಾವತ್ಸಲೆ ಅನ್ನುವಂತಹ RSS ಹಾಡನ್ನ, ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ RSS ಹಾಡನ್ನ ಜನಗಣ ಮನ ಒಪ್ಪೋದಿಲ್ಲ, ಇದೇ ನಮಗೆ ಹಾಡು, ಇದೇ ನಮಗೆ ರಾಷ್ಟ್ರಗೀತೆ ಅನ್ನುವ ರೀತಿಯಲ್ಲಿ RSS ಹಾಡಿದ ಹಾಡನ್ನ ಅದರ ಕಟ್ಟಾ ವಿರೋಧಿ ಪಕ್ಷವಾಗಿರುವಂತಹ RSS ನಿಂದಲೇ ಈ ದೇಶದ ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಹೇಳ್ತಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಆಗಿರುವ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯೂ ಆಗಿರುವಂತಹ DK ಶಿವಕುಮಾರ್ ಸದನದಲ್ಲೇ ಆ ಹಾಡನ್ನ ಹಾಡಿದ್ರು. RSS ಗೀತೆಯನ್ನ ಸದನದಲ್ಲೇ ಹಾಡಿದ್ರು. ಆ ಮೂಲಕ ಸಾಕಷ್ಟು ಜನ ಪ್ರಗತಿಪರರು, ಕಾಂಗ್ರೆಸ್ಸಿನಲ್ಲಿರುವವರೇ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರೇ ತಿರುಗಿ ಬೀಳುವಂತಹ, ಅದನ್ನ ವಿರೋಧಿಸುವಂತಹ, ಟೀಕೆ ಮಾಡುವಂತಹ ಒಂದು ಪರಿಸ್ಥಿತಿಯನ್ನ DK ಶಿವಕುಮಾರ್ ನಿರ್ಮಾಣ ಮಾಡಿಕೊಂಡ್ರು. ಅವರು ನಗ್ನಗ್ತಾ ಆ ಹಾಡು ಹೇಳಬೇಕಾದ್ರೆ ಹುಡುಗಾಟಿಕೆಯ ರೀತಿಯಲ್ಲಿತ್ತು. ಅದರ ಗಂಭೀರತೆ ಈ ರೀತಿ ಆಗುತ್ತೆ ಅಂತ ಅವರಿಗೆ ಆಗ ಅನ್ನಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಆ ನಂತರ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಲಿಲ್ಲ. ವೈಯಕ್ತಿಕವಾಗಿ ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತಮ್ಮ IT ಸೆಲ್ ಮೂಲಕ, ತಮ್ಮ ಏನು ಬೆಂಬಲಿಗರಿದ್ದಾರೆ ಅವರ ಮೂಲಕ, ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಸೋ ಮೂಲಕ, ಅದೆಲ್ಲ ಮಾಡೋ ಮೂಲಕ ನಾನು ನನ್ನ ದೇಹ, ರಕ್ತ, ಕಿಡ್ನಿ, ಬೋಟಿ, ಕಲೀಜ ಎಲ್ಲ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದರೆ ಈ ವಿಚಾರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿದ್ದೂ ಸಹ RSS ಹಾಡನ್ನ ಸದನದಲ್ಲಿ ಆಡಿದ ವಿಚಾರ ಈಗ ದೆಹಲಿವರೆಗೂ ರೀಚ್ ಆಗಿದೆ. ಹೈಕಮಾಂಡ್ಗೆ ದೂರಿನ ರೂಪದಲ್ಲಿ ಹೋಗಿದೆ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕಿವಿಯನ್ನ ಮುಟ್ಟಿಸಲಾಗಿದೆ, ಅವರ ಕಿವಿಗೂ ಮುಟ್ಟಿಸಲಾಗಿದೆ ಈ ವಿಚಾರ ಅಂತ ಹೇಳಲಾಗ್ತಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ, ಬಿಹಾರ ಚುನಾವಣೆಯ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆಯಂತೆ. DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಹೊರಗಿಡಲಾಗುವುದು, ಅಥವಾ ತೆಗೆದು ಬಿಡ್ತಾರೆ, ಅಥವಾ ಬದಲಾಯಿಸ್ತಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ KN ರಾಜಣ್ಣ ಕಳೆದ 15 ದಿನಗಳ ಹಿಂದೆ ಮಂತ್ರಿಗಿರಿ ಕಳ್ಕೊಂಡ್ರು. ರಾಹುಲ್ ಗಾಂಧಿ ಅವರ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ಮಂತ್ರಿಗಿರಿ ಕಳ್ಕೊಂಡ್ರು. ಯಾಕೆಂದ್ರೆ ಪಾರ್ಟಿಯ ನಿರ್ಧಾರದ ವಿರುದ್ಧ, ಅಥವಾ ಪಾರ್ಟಿಯ ಏನು ಸ್ಟ್ಯಾಂಡ್ ಇದೆ ಅದರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ. ಯಾವ ವಿಚಾರಕ್ಕೆ? ವೋಟ್ ಕಳ್ಳತನದ ವಿಚಾರಕ್ಕೆ. ವೋಟ್ ಕಳ್ಳತನ ಮಾಡಿದ್ದಾರೆ BJP, ಆ ಮೂಲಕ ಗೆದ್ದಿದ್ದಾರೆ ಅಂತ ರಾಹುಲ್ ಗಾಂಧಿ ಇಡೀ ದೇಶಕ್ಕೆ ಒಂದು ಸಂದೇಶ ಸಾರ್ತಾ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರಲ್ಲಿ ಸಾಕ್ಷಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಅಲ್ಲಿರುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ, ಆ ಪೋಸ್ಟ್ ಮಾರ್ಟಮ್ನಲ್ಲಿ ಇಂತಿಂತ ರೀತಿಯಲ್ಲಿ ಕಳ್ಳತನ ಆಗಿದೆ, ವೋಟ್ ಕಳ್ಳತನ ಆಗಿದೆ, ನೋಡ್ಕೊಳ್ಳಿ, 1 ಲಕ್ಷಕ್ಕೂ ಅಧಿಕ ಮತಗಳು, ಕಳ್ಳ ಮತಗಳು ಬಿದ್ದಿದ್ದಾವೆ ಅಂತ ವಿವರಣೆಯನ್ನ ಕೊಡುವಂತಹ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಅದಾದ ಬೆನ್ನಲ್ಲೇನೆ KN ರಾಜಣ್ಣ ಅವರು ಅದರ ಗಂಭೀರತೆ ಯಾವ ರೀತಿ, DK ಶಿವಕುಮಾರ್ ಯಾವುದೋ ಒಂದು ಜಾಲಿ ಮೂಡಲ್ಲಿ ಗಂಭೀರತೆ ಇಲ್ಲದೆ, ತತ್ವ ಸಿದ್ಧಾಂತ ಅನ್ನೋದು ಯಾವ ರೀತಿ ಇಲ್ಲಿ ಕೆಲಸ ಮಾಡುತ್ತೆ ಅನ್ನುವಂತಹ ಯಾವ ಗಾಂಭೀರ್ಯನೂ ಇಲ್ಲದೇನೆ ಸದನದಲ್ಲೇ ನಿಂತ್ಕೊಂಡು, ಅವ್ರು ಯಾರೋ ವಿರೋಧ ಪಕ್ಷದವರು ಹೇಳಿದ ತಕ್ಷಣ ಒಂದು ಮಾತಿಗೆ BJP ನಾಯಕರೇ ಇಲ್ಲಿವರೆಗೂ ಮಾಡೋಕ್ಕೆ ಹೆದರ್ತಾ ಇದ್ದಂತಹ ಕೆಲಸವನ್ನ, RSS ಗೀತೆಯನ್ನ ಸದನದಲ್ಲೇ ಹಾಡಿದ್ರಲ್ಲ, ಅದೇ ರೀತಿ KN ರಾಜಣ್ಣ ಅವತ್ತು ಅವರು ಮತ ಕಳ್ಳತನ ಮಾಡ್ತಾರೆ, ಮತಪಟ್ಟಿಯಲ್ಲಿ ಆ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಕಳ್ಳಾಟ ಆಡ್ತಿದ್ದಾರೆ ಅಂದ್ರೆ, ಆಗ ಅಧಿಕಾರದಲ್ಲಿ ಇದ್ದಿದ್ದು ನಮ್ಮದೇ ಪಕ್ಷ. ಮತಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ನಮ್ಮವ್ರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ರು. ಅಷ್ಟಕ್ಕೇನೆ ರಾಹುಲ್ ಗಾಂಧಿ ಕೆಂಡಾಮಂಡಲ ಆಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಕೇಳ್ಕೊಂಡ್ರು, ಅಥವಾ ಆದೇಶ ಕೊಟ್ಟಿದ್ರು ಪಕ್ಷದಿಂದ. ಆದರೆ ಸಿದ್ದರಾಮಯ್ಯನವರ ಪ್ರಯತ್ನದ ಫಲವಾಗಿ ಪಕ್ಷದಲ್ಲಿ ಉಳ್ಕೊಂಡ್ರು. ಕೇವಲ ಮಂತ್ರಿಗಿರಿ ಮಾತ್ರ ಹೋಯ್ತು. ಮಂತ್ರಿಗಿರಿಗೂ ಸಹ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಕೊಡ್ಲಿಲ್ಲ, ಮರ್ಯಾದೆಯಿಂದ ಹೊರ ನಡೆಯೋಕ್ಕೂ ಅವಕಾಶ ಕೊಡ್ಲಿಲ್ಲ. ಅಮಾನತು ಮಾಡಿದ್ರು, ಕಿತ್ತು ಬಿಸಾಕಿದ್ರು. ಅಷ್ಟು ಸೀರಿಯಸ್ ಇದೆ ಹೈಕಮಾಂಡ್ ಈಗ BJP RSS ವಿಚಾರವಾಗಿ. ಅಂಥ ಸೀರಿಯಸ್ನೆಸ್ ಹಿನ್ನೆಲೆ ಇರಬೇಕಾದ್ರೆ ಇಲ್ಲಿ DK ಶಿವಕುಮಾರ್ RSS ಗೀತೆಯನ್ನ, ರಾಹುಲ್ ಗಾಂಧಿ ದಿನ ಬೆಳಗಾದ್ರೆ ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾ ಒಂದು ಸಂವಿಧಾನದ ಪ್ರತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಈ ಸಂವಿಧಾನವನ್ನ ನಾಶ ಮಾಡೋದಕ್ಕೆ, ತೆಗೆದು ಬಿಸಾಕೋದಕ್ಕೆ RSS ಪ್ರಯತ್ನ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ರೆ, ಅದೇ RSS ಅನ್ನ ಸದನದ ಒಳಗೆ
ಸದನದ ಒಳಗೆ ಹೊಗಳಿದ್ದು ಅಥವಾ ಆ ಹಾಡನ್ನು ಹಾಡಿದ್ದಿದೆಯಲ್ಲ, ಅದು ರಾಹುಲ್ ಗಾಂಧಿ ಅವರ ಕಿವಿಗೆ ಬಿದ್ದರೆ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿಗೆ ಸಿಟ್ಟು ಬರೋದು ಸಹಜ. ಬಂದೇ ಬರುತ್ತೆ ಅನ್ನುವ ರೀತಿಯಲ್ಲಿ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ KN ರಾಜಣ್ಣ ಈಗ ಅದನ್ನ ಬಿಡಲ್ಲ, ಹೈಕಮಾಂಡ್ ಹತ್ರ ಹೋಗ್ತಾರೆ. ನನ್ನ ಮೇಲೆ ಬೇರೆ ರೀತಿ ನಾನು ಹೇಳಿದ್ದನ್ನ ಹೇಳಿಕೆಯನ್ನೇ ತಿರುಚಿಬಿಟ್ಟು ನಿಮ್ಮ ಹತ್ರ ಚಾಡಿ ಹೇಳಿ ನನ್ನ ಮಂತ್ರಿಗಿರಿ ಕಿತ್ಕೊಂಡಂತವರು RSS ನ ಹೊಗಳಿ ಸದನದಲ್ಲಿ ಮಾಡಿದಾರಂತ. ಅದಕ್ಕೆ ಸೂಚನೆಗಳು KN ರಾಜಣ್ಣ ಏನ್ ಕೊಟ್ರು? ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಏನ್ ಬೇಕಾದ್ರೂ ಮಾತಾಡಬಹುದು, ನಾವು ಮಾತ್ರ ಮಾತಾಡಂಗಿಲ್ಲ, ನಮ್ಮ ಮೇಲೆ ಕ್ರಮ ಆಗತ್ತೆ. DK ಶಿವಕುಮಾರ್ ಯಾವಾಗ ಎಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಸಿಟ್ಟನ್ನು ಹೊರ ಹಾಕಿದ್ದಾರೆ. ಅದಕ್ಕೆ ಸಂಬಂಧಿತವಾಗಿ BK ಹರಿಪ್ರಸಾದ್ ವಿಧಾನ ಪರಿಷತ್ತಿನಲ್ಲಿರುವಂತಹ ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ಸಹ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಆ ಹಾಡನ್ನು ಹಾಡಿರೋದಕ್ಕೆ ಕ್ಷಮೆ ಕೇಳಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ದಾರೆ. ಮತ್ತು ಈ ವಿಚಾರವನ್ನ ಈಗಾಗಲೇ BK ಹರಿಪ್ರಸಾದ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ, ರಾಹುಲ್ ಗಾಂಧಿ ಗಮನಕ್ಕೂ ತಂದಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ರಾಹುಲ್ ಗಾಂಧಿ ಗಮನಕ್ಕೂ ತಂದಿದ್ದಾರೆ BK ಹರಿಪ್ರಸಾದ್ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸೊ ಇದು ರಾಹುಲ್ ಗಾಂಧಿ ಗಮನಕ್ಕೆ ಬಂದ್ರೆ ಅವರಿಗೆ ಸಿಟ್ಟಾಗೋದು ಗ್ಯಾರಂಟಿ. ನಾನು ದಿನ ಬೆಳಗಾದ್ರೆ ಈ RSS ವಿರುದ್ಧ ಹೋರಾಟ ನಡೆಸ್ತಾ ಇದ್ದೀನಿ, ಕೋರ್ಟ್ಗಳಲ್ಲಿ ಕೇಸ್ ಬಿದ್ದರೂ ಸಹ ನಾನು ಕ್ಷಮೆ ಕೇಳಲ್ಲ, ಬೇಕಾದ್ರೆ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಇಷ್ಟೆಲ್ಲ ರಿಸ್ಕ್ ನಾನು ತಗೊಳ್ತಿದ್ರೆ ಇವರು ಸುಮ್ಮನೆ AC ರೂಮಲ್ಲಿ ಕೂತ್ಕೊಂಡು ಸದನದ ಒಳಗೆ ನಿಂತ್ಕೊಂಡು ಅದೇ RSS ನ ಗೀತೆಯನ್ನು ಹಾಡ್ತಾರೆ ಅನ್ನೋದು ಸಿಟ್ಟು ಬರೋದು ಸಹಜ. ರಾಹುಲ್ ಗಾಂಧಿ ಯಾವುದೇ ಕ್ಷಣದಲ್ಲಿ ಈ ವಿಚಾರವಾಗಿ DKಶಿ ಅವರಿಗೆ ಒಂದಷ್ಟು ಕ್ಲಾಸ್ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆ ಅಂದ್ರೆ DKಶಿ ಈಗ ದಿನ ಬೆಳಗಾದ್ರೆ ರಾಹುಲ್ ಗಾಂಧಿ ಎದುರುಗಡೆ ಹೋಗಲೇಬೇಕು. DK ಶಿವಕುಮಾರ್ ಅವರನ್ನ ಒಂದಷ್ಟು ದಿನಗಳವರೆಗೆ ಬಿಹಾರಕ್ಕೆ ಕಳಿಸಲಾಗಿದೆ. ಅಲ್ಲಿ ಚುನಾವಣೆ ಇದೆಯಲ್ಲ, ಅಲ್ಲಿ ವೋಟರ್ ಅಧಿಕಾರಿ ಯಾತ್ರೆ ನಡೀತಾ ಇದೆಯಲ್ಲ, ಆ ಸನ್ನಿವೇಶದಲ್ಲಿ ಆ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿಗೆ ಕಳಿಸಿದ್ದಾರೆ. ಎಷ್ಟು ದಿನ ಅನ್ನೋದು ಅಫಿಷಿಯಲ್ ಆಗಿ ನಮಗೆ ಗೊತ್ತಿಲ್ಲ, ಆದ್ರೆ ಅಲ್ಲಿ ಹೋಗಿದ್ದಾರೆ. ಇವತ್ತು ಸಹ ಅಲ್ಲೇ ಇದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತಹದ್ದು. ಯಾಕೆಂದ್ರೆ ಇವರು ರಾಜ್ಯಾಧ್ಯಕ್ಷರಾಗಿ ಸಹ ಸುಮಾರು ವರ್ಷ ಆಯಿತು, ಅವರನ್ನು ಬದಲಾಯಿಸಬೇಕು ಅಂತ ಕಳೆದ 6 ತಿಂಗಳಿಂದ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ತುಂಬಾ ಅವಧಿ ಅಂತ. ಆದರೆ DK ಶಿವಕುಮಾರ್ ವಾದ ಏನು ಅಂದ್ರೆ, ನನ್ನನ್ನು ಮುಖ್ಯಮಂತ್ರಿ ಮಾಡೋವರೆಗೂ ನಾನು KPCC ಅಧ್ಯಕ್ಷನಾಗಿ ಉಳಿಬೇಕು, ನನ್ನನ್ನು ಒಪ್ಪಿಸಿ ಮನವೊಲಿಸಿ ಮುಖ್ಯಮಂತ್ರಿ ರೇಸ್ನಿಂದ ಪಕ್ಕಕ್ಕೆ ಹಾಕಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಆ ಸಂದರ್ಭದಲ್ಲಿ 2 ಕಂಡೀಷನ್ಸ್ ಇಟ್ಟಿದ್ದು ಅಂತ ಹೇಳಲಾಗ್ತದೆ. DK ಶಿವಕುಮಾರ್, ಒಂದು, ಅಧ್ಯಕ್ಷಗಿರಿಯಲ್ಲೇ ನಾನು ಇರ್ತೀನಿ, KPCC ಅಧ್ಯಕ್ಷನಾಗಿರ್ತೀನಿ, ಎಲ್ಲಿಯವರೆಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವವರೆಗೆ 2.5 ವರ್ಷಕ್ಕೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಆಗ ಮುಖ್ಯಮಂತ್ರಿ ಆದ ನಂತರ KPCC ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೆ ಕೊಡೋಣ ಅಂತ. ಇನ್ನೊಂದು ಅಂದ್ರೆ ಉಪಮುಖ್ಯಮಂತ್ರಿ ಒಬ್ಬರನ್ನೇ ಮಾಡಬೇಕು, ಅದು ನಾನೇ, ಇನ್ನೊಂದು ಉಪಮುಖ್ಯಮಂತ್ರಿಗೆ ಅವಕಾಶ ಇಲ್ಲ. ಆಗಲೇ ಒಂದು ಪವರ್ ಇರೋದು, ಉಪಮುಖ್ಯಮಂತ್ರಿ ಒಬ್ಬನೇ ಇದ್ರೇನೆ ಪವರ್, 2-3 ಇದ್ಬಿಟ್ರೆ ನನಗೆ ವ್ಯಾಲ್ಯೂ ಅನ್ನುವ ಷರತ್ತುಗಳನ್ನು ಹಾಕಿದ ನಂತರನೇ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಆಗ ಕೊಡಲಾಗಿತ್ತು ಅಂತ ಹೇಳಲಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವರನ್ನ ಅಧ್ಯಕ್ಷ ಸ್ಥಾನದಿಂದ, KPCC ಅಧ್ಯಕ್ಷ ಸ್ಥಾನದಿಂದ ತೆಗಿತಾರೆ ಅನ್ನೋದು DK ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆಯಾಗುತ್ತೆ, ಬಹಳ ದೊಡ್ಡ ಹಿನ್ನಡೆಯಾಗುತ್ತೆ. ಮುಖ್ಯಮಂತ್ರಿ ರೇಸ್ಗೂ ಸಹ ಅದು ದೊಡ್ಡ ಪೆಟ್ಟಾಗುತ್ತೆ. RSS ಗೀತೆ ಹಾಡಿದ ಕಾರಣಕ್ಕೆ ರಾಹುಲ್ ಗಾಂಧಿ ಸಿಟ್ಟಾದರೆ, ಹೈಕಮಾಂಡ್ ಸಿಟ್ಟಾದರೆ, DK ಶಿವಕುಮಾರ್ ನೆಕ್ಸ್ಟ್ ಟೈಮ್ ಹೋಗಿ ಮುಖ್ಯಮಂತ್ರಿ ಅಂದಾಗ ಈ ವಿಚಾರ ತೆಗೆದುಕೊಂಡು ಬರ್ತಾರೆ. ಮೊದಲೇ ಹೈಕಮಾಂಡ್ ಹತ್ರ ಸಾಕಷ್ಟು ಅಸ್ತ್ರಗಳಿದಾವೆ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನ ನಿರಾಕರಿಸೋದಕ್ಕೆ. ಏನು, ನೀವು ಮುಖ್ಯಮಂತ್ರಿ ಆದ ತಕ್ಷಣನೇ ನಿಮ್ಮ ಪೆಂಡಿಂಗ್ ಕೇಸುಗಳು ಏನಿದಾವಲ್ಲ ಅವುಗಳನ್ನ ಮುಂದಿಟ್ಟು ನಿಮ್ಮನ್ನ ಬಂಧನ ಮಾಡಿದ್ರೆ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ, ಸರ್ಕಾರ ಮತ್ತೆ ಒಂದು ಮುಖ್ಯಮಂತ್ರಿನ ಹುಡುಕಬೇಕಾಗತ್ತೆ. ಅಂತಹ ಸನ್ನಿವೇಶವನ್ನ BJP ನಿರ್ಮಾಣ ಮಾಡಬಹುದು. ಹಾಗಾಗಿ ಆ ಕೇಸುಗಳು ಕ್ಲಿಯರ್ ಆಗೋವರೆಗೂ ಇರಿ ಅಂತಲೂ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗತ್ತೆ. ಅದರ ಜೊತೆಗೆ ಈಗ 1 ತಿಂಗಳ ಒಳಗೆ ಜೈಲಾದರೆ ಅವರನ್ನ ರಾಜ್ಯಪಾಲರ ಕಿತ್ತು ಬಿಸಾಕ್ಬೋದು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಂತ್ರಿಗಳು ಅಂತ ಏನು ಒಂದು ಮಸೂದೆಯನ್ನು ಮಂಡಿಸುವ ಪ್ರಯತ್ನವನ್ನ BJP ಮಾಡ್ತಾ ಇದೆ, ಮೋದಿ ಸರ್ಕಾರ ಮಾಡ್ತಿದೆ. ಅದೂ ಸಹ ಇವರಿಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಮುಖ್ಯಮಂತ್ರಿ ನೀವಾದರೆ ನಿಮ್ಮ ಮೇಲೆ ಅಷ್ಟೊಂದು ಕೇಸುಗಳಿದೆ, ED ಕೇಸ್ ಇದೆ, CBI ಕೇಸ್ ಇದೆ, ಯಾವುದೇ ಕ್ಷಣ ನಿಮ್ಮನ್ನು ಬಂಧಿಸಿದರೆ ಅದು ಸಾಕಷ್ಟು ಸಮಸ್ಯೆಯನ್ನ
ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಂಟು ಮಾಡುತ್ತೆ, ಸರ್ಕಾರವು ಸಹ ಅಸ್ಥಿರ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ಹೇಳಬಹುದು ಹೈಕಮಾಂಡ್. ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬಂದಿರುವಂತಹ ಕಂಟಕ. ದೊಡ್ಡ ಬಾಂಬ್ ಅವ್ರ ಸೊಂಟಕ್ಕೆ ಅವರೇ ಕಟ್ಕೊಂಡ್ಬಿಟ್ರು. ಸುಮ್ಮನಿರ್ಲಾರ್ದೆ ಬಾಯಿ ಚಪ್ಪಲಕ್ಕೆ ಸದನದಲ್ಲಿ ರಾಷ್ಟ್ರಗೀತೆಗೆ ಪರ್ಯಾಯವಾಗಿ ನಾವು ಇದನ್ನ ಹಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಿರುವಂತಹ RSS ಗೀತೆಯನ್ನ ಹಾಡುವ ಮೂಲಕ ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ನೇರವಾಗಿ ಅವರು ಅವಮಾನ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಅದನ್ನ ಯಾವ ರೀತಿ ನೋಡುತ್ತೆ, ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಈ ರೀತಿಯಾಗಿ ನೋಡಿ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಪಕ್ಕಕ್ಕೆ ಸರಿಸುತ್ತಾ ಕಾದು ನೋಡೋಣ. ಬಿಹಾರದ ಎಲೆಕ್ಷನ್ ಮುಗಿಯೋವರೆಗೆ. ಸೊ ಇದಿಷ್ಟು ಇವತ್ತಿನ ಕಾಂಗ್ರೆಸ್ ಪಕ್ಷದ ಸಂಬಂಧಿತ ಸುದ್ದಿಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.